ಆತ್ಮೀಯ ಭಾವಿ ಅಗ್ನಿವೀರರೇ, ನಿಮಗೊಂದು ವಿಶೇಷ ಸುದ್ದಿಯನ್ನ ಇಂದು ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ. ನೀವೆಲ್ಲರೂ ಅಗ್ನಿವೀರ್ ಸಿಇ ಕಂಪ್ಯೂಟರ್ ಬೇಸ್ ಪರೀಕ್ಷೆಯನ್ನ ಬರೆದಿದ್ದೀರಿ ಮತ್ತು ಅದರ ಫಲಿತಾಂಶವನ್ನ ದಿನಾಂಕ 28 ಜುಲೈ 2025ರಂದು ರಾತ್ರಿಯ ವೇಳೆ ಸುಮಾರು 8ರಿಂದ 8:30ರವರೆಗೆ ನಿಮ್ಮ ಸಿಇ ಫಲಿತಾಂಶವನ್ನ ಪ್ರಕಟಿಸಿದ್ದರು. ಅದರ ಬೆನ್ನಲ್ಲೇ ಅಂದರೆ ದಿನಾಂಕ 29 ಜುಲೈ 2025ರಂದು ಮತ್ತೊಂದು ನೋಟಿಫಿಕೇಶನ್ ಅನ್ನ ಜಾಯಿನ್ ಇಂಡಿಯನ್ ಆರ್ಮಿಯವರು ತಮ್ಮ ವೆಬ್ಸೈಟ್ನಲ್ಲಿ ಒಂದು ರ್ಯಾಲಿಯ ಬಗ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದರು. ಅದೇ ರಾಯಚೂರು ರ್ಯಾಲಿಯ ನೋಟಿಫಿಕೇಶನ್. ಆ ನೋಟಿಫಿಕೇಶನ್ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿತ್ತು. ಆ ಒಂದು ನೋಟಿಫಿಕೇಶನ್ನಲ್ಲಿ ಬೆಂಗಳೂರು HQRTG ಝೋನ್ನ ಬೆಳಗಾವಿ AROದ ರ್ಯಾಲಿಯು ರಾಯಚೂರಿನಲ್ಲಿ ದಿನಾಂಕ 21 ಆಗಸ್ಟ್ 2025ರಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ನಡೆಯಲಿದೆ ಅಂತ ಗೊಂದಲ ಸೃಷ್ಟಿಯಾಗಿತ್ತು ಮತ್ತು ಇದು ತಾತ್ಕಾಲಿಕ ಅಂದರೆ ಟೆಂಟೇಟಿವ್ ನೋಟಿಫಿಕೇಶನ್ ಅಂತ ಪ್ರಕಟಿಸಿದ್ದರು. ಮತ್ತು ಇದರಲ್ಲಿ ಅಗ್ನಿವೀರ್ ಆರ್ಮಿಯ GD, ಕ್ಲರ್ಕ್, ಟೆಕ್ನಿಕಲ್ ಅಥವಾ ಟ್ರೇಡ್ಸ್ಮನ್ ಅಂತ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಆದರೆ ACOಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆ ಮೆನ್ಷನ್ ಮಾಡಿದ್ರು. ಹೀಗಾಗಿ ಈ ಒಂದು ನೋಟಿಫಿಕೇಶನ್ ಅಗ್ನಿವೀರ್ದ ಅಥವಾ JCOದ ಅಂತ ತುಂಬಾ ಕನ್ಫ್ಯೂಷನ್ ಆಗಿತ್ತು. ಅದಾದ ಕೆಲವು ಗಂಟೆಗಳಲ್ಲಿ ಆ ಒಂದು ನೋಟಿಫಿಕೇಶನ್ ನ PDF ನಲ್ಲಿ ಬದಲಾವಣೆ ಮಾಡಿ ಅದೇ ನೋಟಿಫಿಕೇಶನ್ ನ ಮತ್ತೊಮ್ಮೆ ಅಪ್ಲೋಡ್ ಮಾಡ್ತಾರೆ. ಈ ಸಲ ಆ ನೋಟಿಫಿಕೇಶನ್ ನಲ್ಲಿ ಯಾವ ಜಿಲ್ಲೆಗಳು ಭಾಗವಹಿಸಲಿವೆ ಎಂಬುದನ್ನ ಕಟ್ ಮಾಡಿ ತೆಗೆದುಹಾಕಿದ್ರು. ಈಗಲೂ ಗೊಂದಲ ಸಮಾಪ್ತಿಯಾಗಲಿಲ್ಲ. ಈ ನೋಟಿಫಿಕೇಶನ್ ನಲ್ಲಿಯೂ ಕೂಡ ಅಗ್ನಿವೀರ ಎಂಬ ಶಬ್ದ ಎಲ್ಲಿಯೂ ಕೂಡ ಬಳಸಿರಲಿಲ್ಲ. ಆದರೆ ಇಂದು ಅಂದರೆ ದಿನಾಂಕ 30 ಜುಲೈ 2025ರಂದು ಅಗ್ನಿವೀರ್ ಆರ್ಮಿಯ ಪರೀಕ್ಷೆಯನ್ನ ಬರೆದು ಪಾಸ್ ಆದ ಅಭ್ಯರ್ಥಿಗಳ ಇಮೇಲ್ IDಗೆ ರಾಯಚೂರು ರ್ಯಾಲಿಯ ಅಡ್ಮಿಟ್ ಕಾರ್ಡ್ ಅನ್ನ ಬಿಡುತ್ತಿದ್ದಾರೆ. ಅಂದರೆ ರಾಯಚೂರು ಅಗ್ನಿವೀರ್ ಆರ್ಮಿಯ ರ್ಯಾಲಿ ದಿನಾಂಕ 8ರಿಂದ 21ರವರೆಗೆ ನಡೆಯಲಿದೆ ಎಂಬುದು ಖಚಿತವಾದಂತೆ. ದಯವಿಟ್ಟು ಯಾರು ಕೂಡ ಗಾಬರಿಯಾಗಬೇಡಿ. ನೀವೆಲ್ಲರೂ ನಿಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಅನ್ನ ಮುಂದುವರಿಸಿ ಮತ್ತು ರ್ಯಾಲಿಗೆ ಸಂಬಂಧಪಟ್ಟ ಪ್ರತಿಯೊಂದು ದಾಖಲಾತಿಗಳನ್ನ ಸಿದ್ಧಪಡಿಸಿಕೊಳ್ಳಿ. ಏಕೆಂದರೆ ಇನ್ನು ಬೆಳಗಾವಿ AROದವರಿಗೆ ಜಾಸ್ತಿ ಸಮಯ ಉಳಿಯಲಿಲ್ಲ ಮತ್ತು ಫಿಸಿಕಲ್ ಪ್ರಾಕ್ಟೀಸ್ಗಾಗಿ ನಮ್ಮ ಸಂಸ್ಥೆಗೆ ಬನ್ನಿ. ಅಭ್ಯರ್ಥಿಗಳಿಗೆ ಅನುಕೂಲವಾಗುವ ಸಲುವಾಗಿ ನಾವು ಉಚಿತ ಫಿಸಿಕಲ್ ತರಬೇತಿಯನ್ನ ನೀಡ್ತಾ ಇದ್ದೀವಿ. ಮತ್ತು ಅಕಸ್ಮಾತ್ ನಿಮಗೆ ಇನ್ನೂ ಇಮೇಲ್ಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಎಂದಾದರೆ ನೀವು www.joinindianarmy.nic.in ವಿಸಿಟ್ ಮಾಡಿ. ಅಗ್ನಿವೀರ್ ಸೆಕ್ಷನ್ನಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಗೂ ಕೊಟ್ಟಿರುವ ಕ್ಯಾಪ್ಚಾವನ್ನ ಎಂಟರ್ ಮಾಡಿದಾಗ ನಿಮ್ಮ ಡ್ಯಾಶ್ಬೋರ್ಡ್ ಕಾಣಿಸುತ್ತದೆ. ಅದರಲ್ಲಿ ರ್ಯಾಲಿ ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ತೋರಿಸುತ್ತೆ. ಆ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ತೆಗೆದು ಇಟ್ಟುಕೊಳ್ಳಿ. ಆ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ನಿಮ್ಮ ರ್ಯಾಲಿಯು ಅಗ್ರಿಕಲ್ಚರಲ್ ಸೈನ್ಸ್ ಯೂನಿವರ್ಸಿಟಿ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಕೊಟ್ಟಿದ್ದಾರೆ ಮತ್ತು ಯಾವ ದಿನಾಂಕದಂದು ನಿಮ್ಮ ರ್ಯಾಲಿ ಇದೆ ಎಂಬುದನ್ನ ಕೂಡ ಅದೇ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಹೇಳಿರುವ ಹಾಗೆ ಬೆಳಗ್ಗೆ ಶಾರ್ಪ್ 4 ಗಂಟೆಗೆ ನೀವು ಅವರು ಹೇಳಿರುವ ಸ್ಥಳಕ್ಕೆ ತಪ್ಪದೆ ಹಾಜರಿರಬೇಕು ಮತ್ತು ಆ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ಯಾವ ದಾಖಲಾತಿಗಳನ್ನು ತರಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ನೀಡಿದ್ದಾರೆ. ಅದನ್ನು ಸರಿಯಾಗಿ ಓದಿಕೊಂಡು ರ್ಯಾಲಿಗೆ ಅಟೆಂಡ್ ಆಗಿ. ಸಮಯ ಕಡಿಮೆ ಇದ್ದರೂ ಕೂಡ ನೀವು ನಿಮ್ಮ ಕನಸಿನ ನೌಕರಿಯನ್ನ ಪಡೆದೇ ತೀರಬೇಕು. ಹಾಗಿದ್ದರೆ ನಿಮ್ಮ ರ್ಯಾಲಿಯು ಯಾವ ದಿನಾಂಕದಂದು ಇದೆ ಎಂಬುದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ನಿಮಗೆ ಏನೇ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮಾಡಿ. ನಾವು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಗೊಂದಲಗಳಿಗೆ ಉತ್ತರಿಸುತ್ತೇವೆ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹವನ್ನ ನೀಡಿ. ಹೆಚ್ಚಿನ ಮಾಹಿತಿಗಾಗಿ www.joinindianarmy.nic.in ವಿಸಿಟ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಜೈ ಹಿಂದ್. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ,
ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.